ಸೂಪರ್ ಆಗೈತ್ರಿ. ನಂಬರ್ 1 ಲಾಜವಾಬ್. ಆರ್ಮಿ ಕ್ವಾರ್ಟರ್ಸ್ ಪ್ಲಸ್ ಫಿಶ್ ಫ್ರೈ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಇವತ್ತು ನಮ್ಮ ಆರ್ಮಿ ಕ್ವಾರ್ಟರ್ಸಲ್ಲಿ ಸರ್ ಜೊತೆಗೆ ಫ್ರೆಶ್ ಫಿಶ್ ರವಾ ಆ್ಯಂಡ್ ತವಾ ಫ್ರೈ ಮಾಡ್ತಿದ್ದೀವಿ. ರವಾ ಫ್ರೈ ಮಾಡೀವಿ. ಸೊ ಇದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೀನಿ. ಪಟ ಅಂತ ನೀವು ಮಾಡ್ಕೊಳ್ರಿ. ಆಮೇಲೆ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ಸ್ ಮಾಡಿ. ಸೊ ಕಾಯ್ತಾ ಇರ್ತೀವಿ, ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಇಲ್ಲಿ ಫೈನಲ್ ಆಗಿ ನಾವು ಫಿಶ್ ಅನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ನಮ್ಮ ಸರ್. ಇದನ್ನ ಚಲೋತ್ನಂಗೆ ಎಲ್ಲ ಒಂದೊಂದು ಪೀಸಿಗೆ ಹತ್ತುವಂಗೆ ಚಲೋತ್ನಂಗೆ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ಮ್ಯಾರಿನೇಟ್ ಮಾಡಿಟ್ರೆ ಭಾಳ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಲಿಂಬೆ ರಸನೂ ನಾನು ಆ್ಯಡ್ ಮಾಡ್ಲಿಕ್ಕತ್ತೀನಿ. ಇದನ್ನೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡಿ ಅದನ್ನು 1 ತಾಸು ಅಥವಾ 2 ತಾಸು ಇದನ್ನು ಹೀಗೆ ಇಟ್ಬಿಟ್ರಿ ಅಂತಂದ್ರೆ ಭಾಳ ಟೇಸ್ಟಿಯಾಗಿ ಕೂಡ ಇರುತ್ತೆ. ನನ್ನ ಮಗಳು ಈವ್ನಿಂಗ್ ಆಟ ಆಡೋಕೆ ಹೊಂಟಾಡ್ರಿ ಹೊರಗೆ ಪಾರ್ಕಿಗೆ. ಅನ್ನ ಕುಡ್ದೋದಾ ಇಲ್ಲ ಹಾಲು? ನೀ ಯಾಕೆ ಕುಡಿಲಿಲ್ಲ? ಮಗ ಹಾಲು ಕುಡಿಬೇಕಾ? ಕುಡಿಬೇಡ್ದ? ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ಈವ್ನಿಂಗ್ ಅಂದ್ರೆ ಸಾಯಂಕಾಲ. ಇಲ್ಲಿ ಚಲೋತ್ನಂಗೆ ಎಲ್ಲ ಮ್ಯಾರಿನೇಟ್ ಆಗ್ಯದ. ಇವಾಗ ತರೋಕೆ ಸ್ಟಾರ್ಟ್ ಮಾಡೋದು. ಇನ್ನೊಂದು ಪ್ಲೇಟಲ್ಲಿ ನಾ ಇಲ್ಲಿ ಉಪ್ಪಿಟ್ಟಿನ ರವೆ ತೊಗೊಳತ್ತೀನಿ. ಸಣ್ಣದಿರುತ್ತೆ ನೋಡ್ರಿ ಅದನ್ನು. ಇನ್ನೊಂದು ಫ್ರೈ ಪ್ಯಾನ್ ಒಳಗೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ. 1-2 ಸ್ಪೂನ್ ಅಷ್ಟೇ, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಾನ್ ಸ್ಟಿಕ್ ಆಗಿರುತ್ತೆ. ನಾ ಇಲ್ಲಿ ರವೆ ತೊಗೊಂಡಿದ್ನಲ್ಲ ಅದನ್ನು ಇನ್ನೊಂದು ಫಿಶ್ ಮತ್ತು ಇಲ್ಲಿ ರವಾನ ಎಲ್ಲನೂ ಚಲೋತ್ನಾಗ ಅದ್ದಿ ಅದರೊಳಗೆ ಇಲ್ಲಿ ನಾನು ಬಾಳಿಗೆ ಒಳಗೆ ಅಂದ್ರೆ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ನಲ್ಲ ಅದರೊಳಗೆ ಇಲ್ಲಿ ಹಾಕಾತೀನಿ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ಬೇಕು ಅದಕ್ಕೆ. ಆಮೇಲೆ ನಾವಿಲ್ಲಿ ರವಾನ ಹಚ್ಚಿ ಫಿಶ್ನ ಇದಕ್ಕೆ ಹಾಕಬೇಕಾಗುತ್ತೆ. सब कुछ हार्ट वाले उठा रहे हो क्या? ये ಫಿಶ್ ಪಾಯ್ದು ये फिश का हार्ट ಫಿಶ್ ಫ್ರೈ ಮಾಡತ್ತೆ. ಅದು ಗೊತ್ತಿಲ್ಲ ನನಗೆ ಏನು का हार्ट है. हार्ट दिल दिल ಕನ್ನಡ ಮಾತಾಡ್ನಿ. ಕನ್ನಡ ಕಲಿಬೇಕಿನ್ನ. ನಮ್ಮ ತಾಯಿ ಭಾಷೆ ಅದು. ಈ ಡೀಪ್ ಫ್ರೈ ಮಾಡಕ್ಕೆ ಹಾಕಿರುವಂಥ ಫಿಶನ್ನು ಸಹಿತ ನಾನು ಜೊತೆಗೆ ತೆಗಿತಾ ಇದ್ದೀನಿ. ವಿಡಿಯೋ ಮಾಡಪ್ಪ ಅಂದ್ರೆ ಸಾಕು ನೋಡ್ರಿ. ಒಂದ ಕಡೆ ನಿಂತು ಬಿಡ್ತಾನ ಮಾರಾಯ. ಆಮೇಲೆ ಅವ್ ಇದ್ದಾಗ ನಾ ವಿಡಿಯೋ ಮಾಡ್ಕೋಬೇಕಿಲ್ಲ ಅಂದ್ರೆ ನನಗೆ ಬೇಕೀಗ ಬರಂಗಿಲ್ಲ ಮಾಡಕ್. ಬರೀ ಎಲ್ಲಾರು ನಮ್ನ್ಯಾಗ ಫಿಶ್ ಮಾಡತ್ತೀವಿ, ಫಿಶ್ ತಿನ್ನಕ್. ಬಟ್ ಬರುವಾಗ ಸಿಲಿಂಡರ್ ತಗೊಂಬರ್ರಿ ತಿನ್ನಕ್ ಬರುದಾದ್ರೆ. ಮಾಡಿಕೊಡೋದಕ್ಕೇನಿಲ್ಲ, ಬರುವಾಗ ಸಿಲಿಂಡರ್ ತಗೊಂಡ್ಬರ್ರಿ ಅಷ್ಟ. ಒಂದು ಸೈಡ ಈ ಫಿಶ್ ಬೆಂದು ಬಂದಾವ. ಇದನ್ನು ಹೊಳ್ಳಿ ಹಾಕುವಾಗ ಭಾಳ ಸ್ಲೋ ಆಗಿ ಹೊಳ್ಳಿ ಹಾಕಬೇಕು, ಇಲ್ಲ ಮುರಿದು ಹೋಗ್ತಾವೆ. ಎಲ್ಲರಿಗೂ ತಿನ್ಬೇಕನ್ನಿಸ್ತೈತಿ ಇವ್ನು ನೋಡಿ. ಬಾ ಅಂತ ಹೇಳಿ ಎಲ್ಲರಿಗೂ. ಫಸ್ಟ್ ಟೈಮ್ ಈ ತರ ಮಾಡತ್ತೇನ್ರಿ, ನೋಡ್ಬೇಕು ಹೆಂಗ ಆಗ್ತೈತಿ ಟೇಸ್ಟ್ ಅಂತ. ತಿಂದ ಮೇಲೆ ಹೇಳ್ತೀನಿ, ಸೂಪರ್ ತನಕ ನೀವು ಹಿಂಗೆ ಇರ್ಬೇಕು ಅಂದ್ರೆ ನೀವು ಕೂಡ ಇದನ್ನ ಕಲ್ಕೋಬಹುದು ಮಾಡಕ್ ಹೆಂಗ್ ಮಾಡ್ಯಾನ ಅಂತ ಹೇಳಿ. ಟೇಸ್ಟಿ ಆಗಿದ್ದು. ಸೊ ಬರ್ರಿ ಹೆಂಗಾಗಿತ್ತು ಅಂತ ತೋರಿಸ್ತೀನಿ. ಜಲ್ದಿ ಬರ್ರಿ. ವಾವ್ ಸೂಪರ್. ನಾನು ಮಾತ್ರ ವೇಟ್ ಮಾಡಂಗಿಲ್ಲ. ಈ ಥರ ಬಾಳೆ ಎಲೆ ಊಟ ಅಂದರೆ ಯಾರಿಗೆ ಇಷ್ಟ ಆಗಂಗಿಲ್ಲ ರೀ. ಈ ಥರ ನಾನ್ ವೆಜ್ ಮಾಡಿದಾಗ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ನಮ್ಮದು ಮಾತ್ರ ಬಾಳೆ ಎಲೆ ಊಟ ಫಿಕ್ಸ್ ರೀ. ಅವತ್ತಿನ ದಿನ ಮನೆ ಮಂದಿ ಎಲ್ಲ ನಾವು ಬಾಳೆ ಎಲೆಯೊಳಗೆ ಊಟ ಮಾಡ್ತೀವಿ. ಬರೀ ನೋಡಿದ್ರೆ ಸಾಕು ಹೊಟ್ಟೆ ತುಂಬ ಹೋಗಿರುತ್ತೆ.
ಅದರಲ್ಲಿ ಇರುವಂಥ ವೆರೈಟೀಸ್, ಆಮೇಲೆ ಅದರಲ್ಲಿ ಸ್ಮೆಲ್ ಇಷ್ಟು ಚಂದ ಬರ್ತೈತಿ. ಖರೇನ ಬಾಳೆ ಎಲೆ ಊಟ ಮಾಡಬೇಕು. ಸೊ ನೀವು ಕೂಡ ಮಾಡಿರಿ. ನಾ ಮಾತ್ರ ಇಲ್ಲಿ ವೇಟ್ ಮಾಡೋಂಗಿಲ್ಲ, ನಮ್ಮ ಸರ್ ಬರೋ ಟೈಮ್ ಆಗೈತಿ. ಸಖತ್ತಾಗಿದ್ದೀರಿ. ನನಗಂತೂ ಯಾವಾಗ ತಿಂದು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ಬೇಕಂತ ಅನ್ಸಾಕತ್ತೈತಿ. ಸೊ ಈ ಥರ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ರಿ. ಸೂಪರ್ ಆಗೈತಿ, ನಿಜವಾಗ್ಲೂ ನೋಡಕ್ಕೆ ಮಾತ್ರ ಸಖತ್ತಾಗಿ ಕಾಣತೈತಿ. ಸೊ ಟೇಸ್ಟ್ ಮಾಡಿ ಹೇಳ್ತೇವೆ. ಮಮ್ಮಿ ತೋರಿಸಿ ಏನು ಮಾಡತ್ತೆ. ಸರ್ಪ್ರೈಸ್! ನಮ್ಮ ಮನೆಯೊಳಗೆ ಫಿಶ್ ಫ್ರೈ ಮತ್ತು ರವಾ ಫ್ರೈ ಮಾಡೇವ್ರಿ. ನಗಬೇಡ್ರಿ ನೀವು. ಫಿಶ್ ಫ್ರೈ ಮತ್ತು ರವಾ ಫ್ರೈ ಮಾಡೇವಿ. ತವಾ ಫ್ರೈ ಮತ್ತು ರವಾ ಫ್ರೈ ಮಾಡೇವಿ. ಸೊ ಇದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೀನಿ. ಫಟಾಫಟ್ ಅಂತ ನೀವು ಮಾಡ್ಕೊಳ್ರಿ. ಆಮೇಲೆ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ಸ್ ಮಾಡಿ. ನಮ್ಮ ಸರ್ ಡ್ಯೂಟಿಯಿಂದ ಬಂದಾರ. ಅವ್ರಿಗೆ ಬಾಳೆ ಎಲೆ ಊಟ ಅಂದ್ರೆ ಭಾಳ ಇಷ್ಟ. ಸೊ ಅವ್ರಿಗೆ ಇದನ್ನು ಸರ್ಪ್ರೈಸ್ ಆಗಿ ಕೊಡೋಣ. ಬರ್ರಿ ಏನು ಹೇಳ್ತಾರೆ ನೋಡೋಣ, ಟೇಸ್ಟ್ ಮಾಡಿ. ಸೊ ಬರ್ರಿ ನಮ್ಮ ಸರಿಗೆ ಕೊಡೋಣ ರೀ. ಸರ್ಪ್ರೈಸ್! ವಾವ್, ಸೂಪರ್. ತಿಂದ ಹಾನೆಸ್ಟಾಗಿ ಹೇಳ್ಬೇಕ್ರಿ ಹೆಂಗಾಗಿತ್ತು ಅಂತ ಹೇಳಿ. ಸೂಪರ್ ಸೂಪರ್ ಆಗೈತ್ರಿ. ನಂಬರ್ 1 ಲಾಜವಾಬ್. ತೋಡ್ದಿಯಾ? ಹಾಂ ಸೂಪರ್. ಬಾರಿ ಬಾರಿ. ನಂಬರ್ 1. ಅದು ನೋಡ್ರಿ, ಅದು ಇನ್ನೊಂದು ಇದೈತಲ್ರಿ, ಇದನ್ನ ನಾನು ತವಾ ಫ್ರೈ ಮಾಡೀನಿ. ಅದನ್ನ ಎಣ್ಣೆ ಒಳಗೆ ಕರ್ತಿತ್ರಿ. ಅದು ಬ್ಲ್ಯಾಕ್ ಐತಲ್ಲ, ಅದು ಇದು ತವಾ ಫ್ರೈ. ಇದು ಈ ಟೇಸ್ಟ್ ಹೇಳ್ರಿ, ಇದು ಹೆಂಗೈತೆ ಅಂತ. ಇದನ್ನ ಇದು ಫ್ರೈ, ತವಾ ಫ್ರೈ ರೀ, ಇದು ರವಾದ. ಹಾಂ, ಅದು ಹೆಂಗೈತೆ ಹೇಳ್ರಿ ಟೇಸ್ಟ್. ಚೆನ್ನಾಗೈತ್ರಿ. ಫಸ್ಟ್ ಟೈಮ್ ಅದ್ರೊಳಗೆ ಇದು ಫ್ಲೇವರ್ ಬರತ್ತಲ್ರಿ ಕರಿಬೇವ್ದು. ಸರ್ ಮಾತ್ರ ಔಟ್ ಆಫ್ 100 ಮಾರ್ಕ್ಸ್ ಕೊಟ್ಟಾರೆ. ಅವ್ರು ಅಷ್ಟು ಸುಲಭವಾಗಿ ನಾವು ಮಾಡಿರುವಂಥ ಟೇಸ್ಟನ್ನು ಹೊಗಳೋದಿಲ್ಲ. ಫಿಶ್ ರವಾ ಫ್ರೈ ಮತ್ತು ತವಾ ಫ್ರೈ ಹೆಂಗಿತ್ತು ಅಂತೇಳಿ ಕಮೆಂಟ್ನಾಗ ಹೇಳ್ರಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇಂಥ ಆರ್ಮಿ ಕ್ವಾರ್ಟರ್ಸ್ ಕುಕ್ಕಿಂಗ್ ವ್ಲಾಗ್ ನಿಮಗೆ ಬೇಕಪ್ಪ ಅಂತಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.